ಓಕೆ, ನಾನು ಆಗಲೇ ಹೇಳ್ತಾ ಇದ್ದೆ ಬೆಂಗಳೂರು ಪರಿಸ್ಥಿತಿ ಬಿಡಿ, ಬೀದರ್ ಆ್ಯಕ್ಚುಲಿ ಹೈದರಾಬಾದಿಗೆ ಹತ್ತಿರ ಇರ್ತಕ್ಕಂಥ ಊರು. ಯಾವಾಗಲೂ ಸಮ್ಮರ್ನಲ್ಲಂತೂ ಬೀದರ್ನಲ್ಲಿ ಇರೋಕ್ಕಾಗಲ್ಲ. ಅಂಥ ಬಿಸಿಲ ನಾಡು ಬೀದರ್ನಲ್ಲಿ ಸೂರ್ಯನೇ ಕಾಣಿಸ್ತಾ ಇಲ್ಲ. ಹೆಂಗಿದೆ ಪರಿಸ್ಥಿತಿ ಅಂದರೆ ಮಂಜಿನ ನಗರಿ ಅಂತಾಗಿದೆ ಗಡಿ ಜಿಲ್ಲೆ ಬೀದರ್. ಕೊರೆಯುವ ಚಳಿಗೆ ತತ್ತರಿಸಿ ಹೋಗಿದ್ದಾರೆ ಬೀದರ್ ಮಂದಿ. ಅಲ್ಲಿ ಕನಿಷ್ಠ ತಾಪಮಾನ 12 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. 12 ಡಿಗ್ರಿ. ಕೊರೆವ ಚಳಿಗೆ ಮನೆಯಿಂದ ಜನ ಹೊರಗೆ ಬರ್ತಾ ಇಲ್ಲ ಅಂತಂದ್ಬಿಟ್ಟು. ಯಾರಿಗೆ ಆದರೂ ಬೆಳಗ್ಗೆ ಬೇಗ ಎದ್ದೇಳಬೇಕು, ಎದ್ದು ರೆಡಿ ಆಗಬೇಕು, ಸ್ನಾನ ಮಾಡಬೇಕು, ಆಫೀಸ್ಗೆ ಹೋಗಬೇಕು ಅಂದರೆ ಈ ಸಂದರ್ಭದಲ್ಲಿ ಸ್ವಲ್ಪ ಕಷ್ಟ, ಹಿಂಸೆ ಆಗ್ಬಿಡುತ್ತೆ. ಬೆಚ್ಚಗೆ ಹೊದ್ಕೊಂಡು ಮಲ್ಕೊಳ್ಳೋಣ, ನಿದ್ದೆ ಬರದಿದ್ರೂ ಪರವಾಗಿಲ್ಲ, ಮಲಗಿರೋಣ ಅಂತ ಅನಿಸುತ್ತೆ. ಈ ವೆದರೇ ಹಾಗೆ ಯಾವಾಗಲೂ ಕೂಡ. ನಿಮಗೆ ಸಾಮಾನ್ಯ ಕರ್ನಾಟಕದಲ್ಲಿ ಕೂರ್ಗೆ ಹೋದರೆ ನಿಮಗೆ ಈ ಥರ ವೆದರ್ ಸಿಗುತ್ತೆ ಚಳಿಗಾಲದಲ್ಲಿ, ಅಥವಾ ಊಟಿಗೆ ಹೋಗಿರ್ತೀರ. ಆ ಊಟಿಯಂತಹ ಪರಿಸ್ಥಿತಿ ಈಗ ಬೀದರ್ನಲ್ಲೂ ಬಂದಿದೆ ಅಂತಂದರೆ ಹೆಚ್ಚು ಕಡಿಮೆ ದಕ್ಷಿಣ ಒಳನಾಡು ಅಂತಲೇ ಅಲ್ಲ, ಉತ್ತರ ಒಳನಾಡಲ್ಲೂ ಕೂಡ ಕರ್ನಾಟಕದಲ್ಲಿ ಪರಿಸ್ಥಿತಿ ಹೀಗೆ ಇದೆ. ವಿಪರೀತವಾದ ಚಳಿ ಇದೆ. ಆ ಚಳಿಗೆ ಜನ ತತ್ತರಿಸಿ ಹೋಗಿದ್ದಾರೆ. ಈ ಜಿಲ್ಲೆ ಬೀದರ್ಲಿ ದಿತ್ವಾ ಚಂಡಮಾರುತದ ಎಫೆಕ್ಟ್ಗೆ ಒಂದು ರೀತಿಯ ಏನೊಂದು ರಣಚಂಡಿ ಚಳಿ ಸ್ಟಾರ್ಟ್ ಆಗಿರುವಂಥದ್ದು. ಹೀಗಾಗಿ ಜನರು ಮನೆಯಿಂದ ಆಚೆ ಬರಲು ಹಿಂದೇಟು ಆಗ್ತಿರುವಂಥದ್ದು. ಜೊತೆಗೆ ಮಂಜಿನ ನಗರಿ ಕೂಡ ಆಗಿರುವಂಥದ್ದು. ಅಷ್ಟರ ಮಟ್ಟಿಗೆ ಮಂಜು ಕೂಡ ಕವಿದಿರುವಂಥದ್ದು, ದಟ್ಟ ಮಂಜು. ಹೀಗಾಗಿ ಒಂದು ರೀತಿಯ ಜನರು ಕೂಡ ಒಂದು ರೀತಿಯ ಭಯ ಬೀಳ್ತಂತ ನೋಡ್ಬೋದು. ಈಗ ಇದು ಬೀದರ್ನ ಶಿವನಗರ ಟ್ರೆಕ್ಕಿಂಗಲ್ಲಿ ಇದ್ದೀವಿ. ಯಾವ ರೀತಿ ವಾಕಿಂಗ್ ಟ್ರ್ಯಾಕಲ್ಲಿ ಪ್ರತಿದಿನ ಇನ್ನೂ ಒಂದು 100 ಜನ ಬರ್ತಾ ಇದ್ರು, ಆದರೆ ಇವತ್ತು ವಿರಳ ಜನ ಕಾಣ್ತಾ ಇರುವಂಥದ್ದು. ಯಾಕಂದರೆ ಅದರ ಪ್ರಮುಖವಾಗಿ ದಿತ್ವಾ ಚಂಡಮಾರುತ ಎಫೆಕ್ಟ್ ಅಂತ ಹೇಳ್ಬೋದು. ಯಾಕಂದರೆ ಕನಿಷ್ಠ 10ರಿಂದ 12 ಡಿಗ್ರಿಗೆ ತಾಪಮಾನ ಇಳಿದಿರುವಂಥದ್ದು. ಹೀಗಾಗಿ ಜನರು ಕೂಡ ಒಂದು ರೀತಿಯ ಈ ಒಂದು ರಣಚಂಡಿ ಚಳಿಗೆ ತತ್ತರಿಸಿ ಹೋಗಿರುವಂಥದ್ದು. ಯಾರೇ ಕೂಡ ಹೊರಗಡೆ ಬರೋಕ್ಕೆ ಒಂದು ರೀತಿಯ ಹಿಂಡೇಟ್ ಆಗ್ತಿರುವಂಥದ್ದು ನೋಡ್ಬೋದು. ಕಾಲಿಗೆ ವಾಕಿಂಗ್ ಟ್ರ್ಯಾಕ್ ಕಾಣ್ತದ್ದು. ಇದು ಅಂದರೆ ಶಿವನಗರ ಇರ್ತಕ್ಕಂಥ ಸಿಗ್ನಲ್ ಬಳಿ ಇರ್ತಕ್ಕಂಥ ವಾಕಿಂಗ್ ಟ್ರ್ಯಾಕು. ಪ್ರತಿನಿತ್ಯ ಇಲ್ಲಿ ಏನೋ ಒಂದು ನೂರಾರು ಸಾವಿರಾರು ಜನ ಬರ್ತಾಯಿದೆ. ಅಂದರೆ 100ಕ್ಕೂ ಹೆಚ್ಚು ಜನ ಇಲ್ಲಿ ಬರ್ತಾಯಿದ್ರು. ಆದರೆ ಯಾರೂ ಇವತ್ತು ಈ ಕಡಿಮೆ ಸಂಖ್ಯೆಯಲ್ಲಿ ಇವತ್ತು ಜನ ಕಾಣ್ತದೆ. ಪ್ರಮುಖವಾಗಿ ಈ ಒಂದು ದಿತ್ವಾ ಚಂಡಮಾರುತದ ಎಫೆಕ್ಟ್ ಅಂತ ಹೇಳ್ಬೋದು. ಈ ಕಡೆ ಕೂಡ ನೋಡ್ಬೋದು, ಇಲ್ಲಿ ಬಂದು ಸೇರಿರುವಂಥದ್ದು. ಯಾವ ರೀತಿ ಎಲ್ಲ ಪ್ರೊಟೆಕ್ಟ್ ಮಾಡಿಕೊಂಡು ಬಂದು ಏನೋ ಒಂದು ಜನ ನಿಂತಿರುವಂಥ ದೃಶ್ಯಗಳು ನೋಡ್ಬೋದು. ಒಂದು ರೀತಿಯ ಕ್ಯಾಪ್ ಹಾಕಿರ್ಬೋದು, ಇನ್ನಿತರ ಏನೋ ಒಂದು ವಸ್ತುಗಳನ್ನ ಹಾಕ್ಕೊಂಡು, ಒಂದು ರೀತಿಯ ಸ್ವೆಟರ್ನ ಹಾಕ್ಕೊಂಡು ಬಂದು ನಿಂತಿರುವಂಥದ್ದು. ಅಂದರೆ ವಿರಳ ಜನರು ಬಂದಿಲ್ಲಿ ಈಗ ವಾಕಿಂಗ್ ಮಾಡ್ತಾ ಇರುವಂಥ ದೃಶ್ಯಗಳು ನೋಡ್ಬೋದು. ಅಂದರೆ ಪ್ರಮುಖವಾಗಿ ಏನೋ ಒಂದು ವಿನಾಶಕಾರಿ ದಿತ್ವಾ ಏನೋ ಒಂದು ಚಂಡಮಾರುತ ಈಗ ಏನೋ ಒಂದು ಭಾರತಕ್ಕೆ ಅಪ್ಪಳಿಸಿದೆ. ಅದರಿಂದಾಗಿ ಗಡಿ ಜಿಲ್ಲೆ ಬೀದರ್ಲಿ ಒಂದು ರೀತಿಯ ಮಂಜಿನ ದಟ್ಟ ಮಂಜು ಮತ್ತು ಜೊತೆಗೆ ಕೊರೆಯುವ ಚಳಿ ಸ್ಟಾರ್ಟ್ ಆಗಿರುವಂಥದ್ದು. ಹೀಗಾಗಿ ಜನರು ಕೂಡ ಮನೆಯಿಂದ ಆಚೆ ಬರಲು ಹಿಂದೇಟು ಆಗ್ತಿರುವಂಥದ್ದು. ವಾಕಿಂಗ್ ಆಗಿರ್ಬೋದು, ಇನ್ನಿತರ ಕೆಲಸಗಳಿಗೆ. ಈಗ ಅವ್ರನ್ನೇ ಮಾತಾಡ್ಸೋಣ, ಯಾವ ರೀತಿ ಏನೋ ಸರ್. ಪ್ರಮುಖವಾಗಿ ಚಳಿ ಜಾಸ್ತಿ ಇದೆ ಸರಿ ಇವತ್ತು? ಚಳಿ ಜಾಸ್ತಿ ಇದೆ, ಬರೋಕ್ಕೆ ಹಿಂದೆ ಒಂಥರ ಇದಾಗ್ತದೆ. ಹೊರಗಡೆ ಮುಂದೆ ಕಡಿಮೆ ಇತ್ತು, ಹೆಚ್ಚಾಗಿದೆ ಚಳಿ ಒಂದು 2-3 ದಿವಸದಿಂದ ಚಂಡಮಾರುತ ಬಂದಮೇಲೆ. ಸರ್ ಏನು ಚಂಡಮಾರುತ ಬಂದಮೇಲೆ ಜಾಸ್ತಿ ಆಗಿದೆ ಚಳಿ? ಹೌದು ಸರ್, ಭಾಳಷ್ಟು ಚಳಿ ಆಗ್ತಾ ಇದೆ. ಹೊರಗಡೆ ಬರ್ಲಿಕ್ಕೆ ಭಯ ಆಗ್ತಾ ಇದೆ, ನಡಗದನ್ನು ಹೋಗ್ತಾ ಇದೆ. ಅದಕ್ಕಾಗಿ ಭಾಳಷ್ಟು ಚಳಿಯನ್ನು 2-3 ದಿವಸದಿಂದ ಕಾಣ್ತಾ ಇದೆ. ಚಂಡಮಾರುತ ಬಂದಮೇಲೆ ಎಫೆಕ್ಟ್ ಆಗಿದೆ. ಜನ ಭಾಳಷ್ಟು ಸಾಕಷ್ಟು ಇರ್ತಾರೆ ಸರ್. ಬೆಳಿಗ್ಗೆ ಎಲ್ಲ 100 ಜನ ಓಡಾಡ್ತಾ ಇದ್ದರು. ಇವಾಗ ಭಾಳಷ್ಟು ಕಡಿಮೆ ಸಂಖ್ಯೆಯಲ್ಲಿ ವಿರಳವಾಗಿ ಜನರು ಹೊಂಟಿದ್ದಾರೆ. ಮಂಜು ಬಂದಿದೆ. ಮಂಜು ಇದೆ ಸರ್. ಇದು ಫುಲ್ ಚಳಿ ಐತೆ ಸರ್. ಪಲ್ಲೆ ಜಾಸ್ತಿ ಬರ್ತಿದ್ರು, 100ಕ್ಕೆ 90% ಮಂದಿ ಬರ್ತಿದ್ರು. ಇದ್ರ 10% ವಾಕಿಂಗ್ ಮಂದಿ ಇಲ್ಲ ಸರ್. 5 ಗಂಟೆ ಹಿಡಿದು ಫುಲ್ ಜಾಸ್ತಿನೇ ಅದ ರೀ ಚಳಿ ರೀ. ಈಗ ಒಂದು 5 ದಿವಸ ಆಯ್ತು ಫುಲ್ ಜಾಸ್ತಿ ಇದ್ರಿ. ಮಕ್ಕಳು ಸ್ಕೂಲಿಗೆ ಹೋಗೋ ಸಮತೆ ಭಾಳ ಕಷ್ಟ ಅದ ರೀ. ರೀ ನಾವು ಇಲ್ಲಿ ಶಿವನಗರೆಲ್ಲ ಸ್ಕೂಲಿಗೆ ತಂದು ಬಸ್ಸಿಗೆ ಬಿಡ್ತೇವೆ ಗುರುಕುಲಕ್ಕೆ. ಬಟ್ ಮಕ್ಕಳೆಲ್ಲ ಕ್ಯಾಪು ಕೈಗೆಲ್ಲ ಹಾಕೊಂಡು ತಂದು ಚಳಿಗೆ ಬಂದು ಬಿಡಪಾಡಿದಾರೆ. ಭಾಳ ಚಳಿ ಇದಾರೆ. ಕ್ಲೈಮೇಟ್ ಭಾಳ ಭಯ, ಚಲೋ ಭಯ ರೀ. ಮಂಜು ಫುಲ್ ಎಲ್ಲ ರೀ. ಒಂದು ಇಲ್ಲಿ ಗುಂಬಜ್ದಾಗ ಯೋಗ ಮಾಡ್ಬೇಕಂದ್ರೆ ತಣ ಫುಲ್ ಗಾಳಿ ರೀ. ಯಾರು ಬರ್ತಾರ ಸರ್. ಇಲ್ರಿ ಫುಲ್ ರಶ್ ಇತ್ತು ಸರ್. ಇಲ್ಲೆಲ್ಲ ಫುಲ್ ಹೆಣ್ಮಕ್ಳಾಗಲಿ ಗಂಡಸಾಗಲಿ ಎಲ್ಲ ಫುಲ್ ರಶ್ ಇರ್ತಿತ್ತು ರೀ. ಈಗ ಅದ್ರ 10% ಮಂದಿ ಬಿ ಇಲ್ಲ ಸರ್. ಇಲ್ಲಿ ನೋಡ್ತಾ ಇರಿ ಖಾಲಿ ಸರ್. ಇಲ್ರಿ ಇಲ್ಲಿ ಫುಲ್ ಮಾರ್ಕೆಟಿಂಗ್ ಏರಿಯಾ ಸರ್. ಇದೆಲ್ಲ ಫುಲ್ ರೀ. ರೀ ಇವನ್ ತರಕಾರಿ ಸಂತೆ ಬರ್ತಾ ಇಲ್ಲ ಸರ್. ಮಾರ್ಕೆಟಿಂಗ್ ಇಲ್ಲ ಅಂತ ಇದ್ರೆ ಎಲ್ಲ ಬರ್ತಿತ್ತಿಲ್ಲ ಸರ್. 4 ದಿನ ಆಯ್ತು ರೀ ಚಳಿ ಹೆಚ್ಚಾಗಿ. ಈಗ ಸ್ವಲ್ಪ ಜಾಸ್ತಿ ಆಗಿದೆ. ಒಂದು 4 ದಿನ ಮೊದಲೇ ಕಡಿಮೆ ಇತ್ತು. ಈಗ ಜರ ಚಳಿ ದಿನ ಕಡೆಯಿಂದ ಇಲ್ಲಿ 1000 ಮಂದಿ ವಾಕಿಂಗ್ ಮಾಡ್ತಿದ್ರು. ಈಗ ಎಷ್ಟು ಒಂದು 10% ಬಿ ಇಲ್ಲ. ಈಗ ಗೊತ್ತು ಭಯನೇ ಇಲ್ಲ. ಚಳಿ ಹೆಚ್ಚಿಗಾದ್ರೆ ಭಯನೇ. ಮಂಜು ಜಾಸ್ತಿನೇ ಇದೆ ಸರ್. ಡಾಕ್ಟರ್ಗಳು ಹೇಳ್ತಾ ಇದ್ದೆ ಕೋಲ್ಡ್ ಜಾಸ್ತಿ ಆಗಿದೆ. ಕೋಲ್ಡ್ ಮೈನಸ್ ಆಗಿದೆ ಸ್ವಲ್ಪ. ಇದನ್ನು ಟೆಂಪ್ರೇಚರೂ ಕಡಿಮೆ ಆಗಿದೆ. ಈಗ ಮಧ್ಯಾಹ್ನಕ್ಕೆ ಮಿನಿಮಮ್ ನಮ್ಮ ಕರ್ನಾಟಕದಲ್ಲಿ ಬೀದರ್ ಡಿಸ್ಟಿಕ್ದಲ್ಲಿ 32% ಇರ್ತದೆ ಟೆಂಪ್ರೇಚರು. ಈಗ ಎಷ್ಟಿದೆ ಅಂದರೆ 20%
ಈಗ ಮಾರ್ನಿಂಗ್ ಕಡಿಮೆ, ಮಧ್ಯಾಹ್ನಕ್ಕೆ 20% ಆಗ್ತಾ ಇದೆ. ಹಾಂ, ಫುಲ್ ಜಾಸ್ತಿ ಐತೆ ಸರ್. ಫುಲ್ ಡಾಕ್ಟರ್ ಹೇಳ್ತಿದ್ರು, ನೀವು ಮಾರ್ನಿಂಗ್ 6 o'clock 7 o'clock ತನಕ ಹೊರಗಡೆ ಹೋಗ್ಬಿಟ್ಟು ಚಳಿ ಐತಿ, ಹಾರ್ಟ್ ಪ್ರಾಬ್ಲಮ್ ಜಾಸ್ತಿ ಐತೆ, ಕಾರ್ಡಿಯಾಕ್ ಪ್ರಾಬ್ಲಮ್ ಬರ್ತಾವ ಅಂತೇಳಿ ಎಲ್ಲ ಡಾಕ್ಟರ್ ಹೇಳ್ತಿದ್ದಾರೆ. ಅಂದ್ರೆ ಭೀ ನಮ್ಮ ಹೆಲ್ತ್ ಕಡೆಯಿಂದ ನಾವು ಬರ್ತಾ ಇದ್ದೀವಿ ಸರ್. ಜನರು ಜಾಸ್ತಿ ಬೈ ಸರ್. ಇದ್ರೆ 5 ಗಂಟೆ ಹಿಡಿದು ಮಂದಿ ರಶ್ ಇರ್ತಿತ್ತು ಸರ್. ಎಲ್ಲ ಬರ್ಲಕ್ರಿ ಈ ಗಾಡಿ ಇಲ್ಲಿಂದ ಹಿಡಿದು ಇಲ್ಲಿ ತನಕ ಫುಲ್ ರಶ್ ಇರ್ತಿತ್ತು ಸರ್. ಮತ್ತು ಮಾರ್ಕೆಟಿಂಗ್ ಎಲ್ಲ ಬರ್ತಿದ್ದು ಏನೂ ಇಲ್ಲ ಸರ್. ಒಂದು 0% ಸರ್ ಖಾಲಿ ರೀ. ಇದು ಪ್ರಮುಖವಾಗಿ ಗಡಿ ಜಿಲ್ಲೆ ಬೀದರ್ನ ಪರಿಸ್ಥಿತಿ ಅಂತ ಹೇಳ್ಬೋದು. ಅಂದ್ರೆ ಪ್ರಮುಖವಾಗಿ ದಿತ್ವಾ ಚಂಡಮಾರುತ ಏನೋ ಒಂದು ಭಾರತೀಯ ಕ್ಯಾಪಿಟಲ್ಸ್ ಗಡಿ ಜಿಲ್ಲೆ ಬೀದರ್ಲ್ಲೂ ಈ ರೀತಿಯ ಒಂದು ಪರಿಣಾಮ ಇರ್ತಿರುವಂಥದ್ದು. ಯಾಕಂದ್ರೆ ಪ್ರಮುಖವಾಗಿ ದಟ್ಟ ಒಂದು ಮಂಜು ಕವಿದ ವಾತಾವರಣ ಆಗಿರ್ಬೋದು, ಜೊತೆಗೆ ಕೊರಿಯುವ ಚಳಿ ಕೂಡ ಸ್ಟಾರ್ಟ್ ಆಗಿರುವಂಥದ್ದು. ಕನಿಷ್ಠ 10 ರಿಂದ 12 ಡಿಗ್ರಿ ತಾಪಮಾನಕ್ಕೆ ಇಳಿದಿರುವಂಥದ್ದು. ಹೀಗಾಗಿ ಜನರು ಕೂಡ ಒಂದು ರೀತಿಯ ಪ್ರೊಟೆಕ್ಟ್ ಮಾಡ್ಕೊಳ್ಳಲು ಎಲ್ಲ ಸ್ವೆಟರ್ ಆಗಿರ್ಬೋದು, ಇನ್ನಿತರ ಗ್ಲೋಸ್ ಆಗಿರ್ಬೋದು, ಕ್ಯಾಪ್ ಆಗಿರ್ಬೋದು, ಈ ರೀತಿ ಹಾಕ್ಕೊಂಡು ಹೊರಗಡೆ ಬರ್ತಂಥ. ಅದರಲ್ಲೂ ಪ್ರಮುಖವಾಗಿ ಒಂದು ಸಂಖ್ಯೆ ಏನಿದೆ, ಒಂದು ವಾಕಿಂಗ್ ಮಾಡುವಂಥ ಸಂಖ್ಯೆ ಭಾರಿ ಪ್ರಮಾಣದ ಇಳಿಕೆ ಆಗಿರುವಂಥದ್ದು. ಯಾಕಂದರೆ ಅಷ್ಟರ ಮಟ್ಟಿಗೆ ಗಡಿ ಜಿಲ್ಲೆ ಬೀದರ್ಲಿ ಒಂದು ದಿತ್ವಾ ಚಂಡಮಾರುತದ ಎಫೆಕ್ಟು ಇರುವಂಥದ್ದು. ಕ್ಯಾಮರಾ ಆಸಿಫ್ ಜೊತೆ ಮಲ್ಲಿಕಾರ್ಜುನ್ ಕುಪ್ಪಿಗುಡ್ಡ, ಪಬ್ಲಿಕ್ ಟಿವಿ, ಬೀದರ್.